ಹಾಯ್, ನಾನು ಡ್ಯಾನಿಯಲ್ ಡ್ಯಾನ್ಸಿ ಕ್ರಿಸ್ಟಫರ್, ಲೇಖಕ, ಪತ್ರಕರ್ತ. ನೀವು ನೋಡ್ತಾ ಇದ್ದೀರಾ ದ ಡ್ಯಾನಿಯಲ್. ಧರ್ಮಸ್ಥಳ ಸುದ್ದಿ ಮಾಡ್ತಾನೇ ಇದೆ. ಧರ್ಮಸ್ಥಳದ ಸುತ್ತಮುತ್ತಲ ಕಾಡುಗಳ ಗರ್ಭಗಳಿಂದ ಅಸ್ಥಿಪಂಜರಗಳು ಮೇಲೇಳ್ತಾನೆ ಇದ್ದಾವೆ. ಇದರಿಂದಾಗಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡ್ತಾ ಇರೋ ಸುದ್ದಿ ಮುಂದುವರಿತಾ ಇದೆ. ಇದರಿಂದಾಗಿ ಇಲ್ಲಿನ ಬಲಪಂಥೀಯರಿಗೆ ಕಿರಿಕಿರಿ ಆಗ್ತಾನೇ ಇದೆ. ವೀಕ್ಷಕರು ಕಳೆದ ಬಾರಿಯ ವಿಡಿಯೋ ಬಗ್ಗೆ 3 ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮೊದಲನೇದಾಗಿ, ನೀವು ಜೈನರಿಗೆ ಜೈನರು ಅಂತ ಹೆಸರು ಬಳಸಿದಿರಿ, ಬ್ರಾಹ್ಮಣರಿಗೆ ಬ್ರಾಹ್ಮಣರು ಅಂತ ಹೇಳಿದ್ದೀರಿ, ನೀವು ಹೊಯ್ಸಳರಿಗೆ ಹೊಯ್ಸಾಳರು ಅಂತ ಹೇಳಿದ್ದು, ಇಲ್ಲಿಯ ಸ್ಥಳೀಯ ಜನ ಅವರನ್ನು ಹೊಯ್ಸಾಳರು ಅಂತ ಕರೆದದ್ದು ನಮಗೆ ಅರ್ಥ ಆಗಿದೆ. ಇದು ನಮಗೆ ಅರ್ಥ ಆಗಲಿಲ್ಲ. ಯಾವುದು ಜೈನರು ಯಾಕೆ ಆದರು, ಬ್ರಾಹ್ಮಣರು ಯಾಕೆ ಆದರು ಅಂತ ಕೇಳಿದ್ದಾರೆ. ಹಾಗೆಯೇ ಎರಡನೇ ಪ್ರಶ್ನೆ, ಈ ಜೈನರು ಬ್ರಾಹ್ಮಣರು ಎಲ್ಲಿಂದ ಬಂದವರು, ಇವರ ಮೂಲ ಏನು? ಮೂರನೇ ಪ್ರಶ್ನೆ, ಈ ಧರ್ಮಸ್ಥಳದ ಈ ಆಗುಹೋಗುಗಳಲ್ಲಿ ಅಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರೋ ಕೊಲೆಗಳು, ಅತ್ಯಾಚಾರಗಳು, ಅನಾಚಾರಗಳಲ್ಲಿ ಅಲ್ಪಸಂಖ್ಯಾತರನ್ನು ಯಾಕೆ ಎಳೆದು ತರಲಾಗಿದೆ? ಮೊದಲನೇದಾಗಿ, ಜೈನರು ಹಾಗೂ ಬ್ರಾಹ್ಮಣರು. ಜೈನರ ಮೂಲ ಹೆಸರು ಜಯ ಅಯ್ಯನರು, ಜೂಯಿ ಅಯ್ಯನರು. ಅಂದರೆ ಈ ಹೆಸರಿನ ಅರ್ಥ ಜಯ ಅಯ್ಯನರು ಅಂದರೆ ಮಲ್ಲಿಗೆ, ಜಾಜಿ ಮಲ್ಲಿಗೆ ಸಸ್ಯಗಳ ನಾಡಿನವರು, ಜಾಜಿ ಮಲ್ಲಿಗೆ ಬೆಳೆಯುವ ನಾಡಿನವರು ಅಂತ ಅರ್ಥ. ಇಂದಿನ ಬಿಹಾರದ, ಅಂದಿನ ವೈಸಾಲದ ಬಳಿ ಇರುವ ಈ ಪ್ರದೇಶ ಜೈನರ ಮೂಲ ಸ್ಥಳ. ಇಂದಿನ ಮಧ್ಯಪ್ರಾಚ್ಯದಿಂದ ಈ ಪ್ರದೇಶಕ್ಕೆ ಬಂದು ನೆಲೆ ನಿಂತವರು. ಇಲ್ಲಿಂದ ಅವರು ದೇಶಕ್ಕೆ ಹರಡಿಕೊಳ್ತಾರೆ. ಹಾಗೆಯೇ ಮೂಡಿಗೆರೆ ಪ್ರಾಂತ್ಯದ ಅನಗಡಿಗೆ ಬಂದು ತಮ್ಮ ವಸತಿಯನ್ನು ಸ್ಥಾಪಿಸ್ತಾರೆ. ಇವರು ರಾಜ್ಯ ಸ್ಥಾಪಿಸಿದ ನಂತರ ಆದ ಕಥೆಗಳನ್ನು, ಆದ ಆಗುಹೋಗುಗಳನ್ನು ನಾನು ನಿಮಗೆ ಹೇಳಿದ್ದೇನೆ. ಆ ನಂತರದ ಕತೆ ನಿಮಗೆ ಗೊತ್ತೇ ಇದೆ. ತೀರ್ಥಂಕರ ಮಹಾವೀರರ ಕತೆ ಗೊತ್ತೇ ಇದೆ. ಉಳಿದ 23 ಮಂದಿ ತೀರ್ಥಂಕರರ ಕತೆ ಗೊತ್ತೇ ಇದೆ. ಹಾಗೆ ಬ್ರಾಹ್ಮಣರು ಮೂಲತಃ ಇಂದಿನ ಅರ್ಮೇನಿಯಾದ ಅಂದಿನ ಅರಮನ್ ಅಂದರೆ ಪಾರಸಿಗರು, ಅಂದರೆ ಪರ್ಷಿಯನ್ನರು ಅರಮನ್ ಅಂತ ಕರೆಯುತ್ತಿದ್ದ ಪ್ರದೇಶದವರು. ಅರಮನ್ ಅಂದರೆ ಹುಲ್ಲುಗಾವಲುಗಳ ಸ್ಥಳ, ಹುಲ್ಲುಗಾವಲುಗಳ ನಾಡು ಅಂತ ಅರ್ಥ. ಈ ಹುಲ್ಲುಗಾವಲುಗಳಿಂದ ಅವರು ಭಾರತೀಯ ಉಪಖಂಡಕ್ಕೆ ವಲಸೆ ಬಂದವರು. ಅವರು ಹಾಗೆ ವಲಸೆ ಬಂದು ಮೊದಲಿಗೆ ಸಿನದ್ ಪ್ರಾಂತ್ಯದಲ್ಲಿ, ಇಂದಿನ ಸಿಂಧ್ ಪ್ರಾಂತ್ಯ ಏನಿದೆ ಆ ಪ್ರಾಂತ್ಯದಲ್ಲಿ, ಸಿನದ್ ಪ್ರಾಂತ್ಯದಲ್ಲಿ ನೆಲೆ ನಿಂತವರು. ಆ ನಂತರ ಭಾರತೀಯ ಉಪಖಂಡದೊಳಗೆ ಬರ್ತಾರೆ, ಇಡೀ ಉಪಖಂಡಕ್ಕೆ ಬರ್ತಾರೆ. ಇವರನ್ನು ಸ್ಥಳೀಯ ಜನರು ಬ್ರಾಹ್ಮಣರು ಯಾಕೆ ಅಂತ ಕರೀತಾರೆ ಅಂತ ಹೇಳಿದರೆ, ಇವರು ತಿರುಗಾಡುವವರು, ಅಲೆಮಾರಿಗಳು, ಒಂದೇ ಸ್ಥಳದಲ್ಲಿ ನಿಲ್ಲದವರು. ಇವರು ಎಲ್ಲಿಯೂ ವಸತಿ ಕಟ್ಟಿಕೊಳ್ಳುವುದಿಲ್ಲ. ಹೋದಲ್ಲಿ ಹೆಚ್ಚು ಅಂತ ಹೇಳಿದ್ರೆ ಅಗ್ಗರ ಅರಗಳನ್ನು ಕಟ್ಟಿಕೊಳ್ತಾರೆ ಅಷ್ಟೇ. ಅಗ್ಗರ ಅರ ಅಂತ ಹೇಳಿದರೆ ಬೆಂಕಿ ಬಳಸುವವರ ಸ್ಥಳ. ಇದು ಸುರಕ್ಷಿತ ಪ್ರದೇಶವಾಗಿರ್ತದೆ. ಈ ಪ್ರದೇಶಕ್ಕೆ ಅವರು ತಡೆಗೋಡೆಗಳನ್ನು ಕಟ್ಟಿಕೊಂಡು ಬದುಕ್ತಾ ಇರ್ತಾರೆ. ಬ್ರಾಹ್ಮಣರು ತಮ್ಮನ್ನು ತಾವು ಬ್ರಹ್ಮಜ್ಞಾನಿಗಳೆಂದು ಕರೆದುಕೊಳ್ಳುತ್ತಾರೆ ಹೊರತು ಅದು ಅವರಿಗೆ ಬೇರೆಯವರು ಕರೆದ ಅಥವಾ ನೀಡಿದ ಹೆಸರಲ್ಲ. ಅದು ತಿರುಗಾಡುವವರು, ಅಲೆಮಾರಿಗಳು, ಊರಿಂದ ಊರಿಗೆ ತಿರುಗುವವರು ಎನ್ನುವ ಹೆಸರಿನಿಂದ ತಪ್ಪಿಸಿಕೊಳ್ಳಲು ತಮಗೆ ತಾವೇ ಇಟ್ಟುಕೊಂಡಂತಹ ಹೆಸರು. ಈ ಬ್ರಾಹ್ಮಣರು ಹೋದ ಜಾಗದಲ್ಲೆಲ್ಲ ಸ್ಥಳೀಯ ದೇವಸ್ಥಾನಗಳನ್ನು ವಶಪಡಿಸಿಕೊಂಡು ಅಲ್ಲಿಯ
ಪೂಜಾ ವಿಧಿವಿಧಾನಗಳನ್ನು ನಡೆಸ್ತಾರೆ. ಅಲ್ಲಿಯ ಆ ಅರ್ಚನೆಯನ್ನು ತಾವೇ ವಶಕ್ಕೆ ತೆಗೆದುಕೊಂಡು ದೇವರ ಆರಾಧನೆಯನ್ನು ಪೂಜೆಗಳನ್ನು ನಡೆಸ್ತಾ ಇರ್ತಾರೆ. ಮೂರನೆಯದಾಗಿ ಈ ಬ್ರಹ್ಮಣ ಜೈನ ಸಂಘರ್ಷದಲ್ಲಿ ಅಲ್ಪಸಂಖ್ಯಾತರನ್ನು ಯಾಕೆ ಎಳೆದು ತರಲಾಗಿದೆ? ಕಾರಣ ಸ್ಪಷ್ಟವಿದೆ. ಇಂತಹ ಸಂಘರ್ಷ ನಿರೀಕ್ಷಿತ ಫಲಿತಾಂಶ ನೀಡದೇ ಇದ್ದಾಗ, ಅಥವಾ ಇದು ಅವರದೇ ಭಾಷೆಯಲ್ಲಿ ಹೇಳುವುದಾದರೆ ಉಲ್ಟಾ ಹೊಡೆದಾಗ ಅಲ್ಪಸಂಖ್ಯಾತರು ಕೆಲಸಕ್ಕೆ ಬರ್ತಾರೆ. ಅವರನ್ನು ಇದಕ್ಕೆ ಹೊಣೆಗಾರರನ್ನಾಗಿ ಮಾಡಿ ಈ ಸಂಘರ್ಷವನ್ನು ಕೊನೆಗಾಣುವುದು ಅಥವಾ ಈ ಸಂಘರ್ಷವನ್ನು ಜನಮಾನಸದಿಂದ ಮರೆಮಾಚುವುದು ಅವರ ಉದ್ದೇಶ. ಇಂದಿನ 80-20 ರಾಜಕಾರಣದಲ್ಲಿ ಅಥವಾ ಧರ್ಮಾಧಾರಿತ ರಾಜಕಾರಣದಲ್ಲಿ ಅಲ್ಪಸಂಖ್ಯಾತರು ರಾಜಕೀಯ ದಾಳಗಳಾಗಿರುವಾಗ, ಅಲ್ಪಸಂಖ್ಯಾತರು ರಾಜಕೀಯ ಗುಮ್ಮಗಳಾಗಿರುವಾಗ ಇದು ಇವರಿಗೆ ಅತ್ಯಂತ ಸುಲಭದ ಕೆಲಸ. ಇದರ ಹೊಣೆಗಾರಿಕೆಯನ್ನು, ಈ ಸಂಘರ್ಷದ ಹೊಣೆಗಾರಿಕೆಯನ್ನು ಅಲ್ಪಸಂಖ್ಯಾತರ ತಲೆಗೆ ಕಟ್ಟಿ ನುಣುಚಿಕೊಳ್ಳುವುದು. ಇದು ಅಲ್ಪಸಂಖ್ಯಾತರು ಅವರ ಸ್ವಾರ್ಥ ಸಾಧನೆಗಾಗಿ ಮಾಡುತ್ತಿರುವ ಷಡ್ಯಂತ್ರ. ವಿಶೇಷವಾಗಿ ಮುಸಲ್ಮಾನರು ಈ ದೇವಸ್ಥಾನದ, ಈ ಕ್ಷೇತ್ರದ ಹಣವನ್ನು ಲಪಟಾಯಿಸುವುದಕ್ಕಾಗಿ, ಕ್ರೈಸ್ತರು ಇಲ್ಲಿ ಮತಾಂತರ ಮಾಡುವುದಕ್ಕಾಗಿ ಮಾಡುತ್ತಿರುವ ಕೆಲಸ ಎಂದು ಬಿಂಬಿಸುವುದು ಇವರ ಉದ್ದೇಶ. ಬಹುಮುಖ್ಯವಾಗಿ ಇಂಥ ಪ್ರಕರಣಗಳು ಉಲ್ಟಾ ಹೊಡೆದಾಗ ಇದನ್ನು ಬಹುಸಂಖ್ಯಾತ ಅಲ್ಪಸಂಖ್ಯಾತ ಸಂಘರ್ಷವನ್ನಾಗಿ ಮಾಡಿ, ಬಹುಸಂಖ್ಯಾತ ಅಲ್ಪಸಂಖ್ಯಾತ ಪ್ರಕರಣವನ್ನಾಗಿ ಮಾಡಿ ಮುಚ್ಚಿ ಹಾಕುವುದು ಬಹಳ ಸುಲಭದ ಕೆಲಸ. ಯಾಕಂತೇಳಿದ್ರೆ ಇಂದಿನ ರಾಜಕೀಯ ಆ ರೀತಿ ಇದೆ. ಧರ್ಮಾಧಾರಿತ ರಾಜಕೀಯ ಇದಕ್ಕೆ ಇಂಬು ಕೊಡುತ್ತದೆ. ಇದು ಇವರಿಗೆ ಅತ್ಯಂತ ಸುಲಭದ ಕೆಲಸ. ಅಲ್ಪಸಂಖ್ಯಾತರ ತಲೆಗೆ ಇದರ ಹೊಣೆಗಾರಿಕೆಯನ್ನು ಕಟ್ಟಿ ನುಣಚಿಕೊಳ್ಳುವುದು, ಪ್ರಕರಣಗಳನ್ನು ಮುಚ್ಚಿ ಹಾಕುವುದು. ಅಂದರೆ ಇದನ್ನು ಮತ್ತೆ ಮುಂದೊಂದು ದಿನ ಅನುಕೂಲಕರ ವಾತಾವರಣ ಸೃಷ್ಟಿಯಾದಾಗ ಮುಂದುವರಿಸುವುದು ಅವರ ಉದ್ದೇಶ ಅಷ್ಟೇ. ಈ ಧರ್ಮಸ್ಥಳ ಅನ್ನೋದು ಸಾಧಾರಣವಾದಂತಹ ಧರ್ಮಕ್ಷೇತ್ರವಲ್ಲ. ಇದು ವರ್ಷಕ್ಕೆ ಸುಮಾರು 13,000 ಕೋಟಿ ರೂಪಾಯಿಗಳಿಂದ 15,000 ಕೋಟಿ ವರಮಾನವಿರುವಂತಹ ಕ್ಷೇತ್ರ. ಇದನ್ನು ಅಮೆರಿಕನ್ ಡಾಲರ್ಗೆ ಪರಿವರ್ತಿಸಿದರೆ 1.49 ರಿಂದ 1.72 ಬಿಲಿಯನ್ ಡಾಲರ್ಗಳಷ್ಟಾಗುತ್ತದೆ. ಇಂತಹ ಹಣ ಇಲ್ಲಿ ಇರುವುದರಿಂದ ಇಂತಹ ಸಂಘರ್ಷ ನಡೆಯುತ್ತೆ. ಇಂತಹ ಹಣ ಈ ಸಂಘರ್ಷವನ್ನು ಹುಟ್ಟುಹಾಕಿದೆ. ಇದು ದಿನದಿಂದ ದಿನಕ್ಕೆ ಹೊಸ ಹೊಸ ತಿರುವುಗಳನ್ನು ಪಡೆಯುತ್ತಲೇ ಇದೆ. ಆರೋಪಗಳು ಪ್ರತ್ಯಾರೋಪಗಳು ನಡೆಯುತ್ತಲೇ ಇವೆ. ಅಲ್ಪಸಂಖ್ಯಾತರನ್ನು ಇದಕ್ಕಾಗಿ ದೂರಲಾಗ್ತಾ ಇದೆ. ಮುಂದೆ ಇದು ಯಾವ ರೀತಿಯಲ್ಲಿ ಕೊನೆಗೊಳ್ಳುತ್ತೆ ಅಥವಾ ಇದು ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಅನ್ನೋದನ್ನು ನಾವು ಕಾದು ನೋಡಬೇಕು. ಇದು ಮನುಷ್ಯ ವಿವೇಕದ ಬಗೆಗಿನ ಚಾನಲ್. ಈ ಸೂರ್ಯನ ಕೆಳಗಿರುವ, ಈ ವಿಶ್ವದಲ್ಲಿರುವ, ಈ ವಿಶ್ವದ ಆಚೆಗಿರುವ ಎಲ್ಲ ವಿಷಯಗಳ ಸತ್ಯತೆಯನ್ನು ತೆರೆದಿಡುವ ಚಾನಲ್. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನೋಟಿಫಿಕೇಷನ್ಗಾಗಿ ಐಕಾನ್ ಬೆಲ್ಲನ್ನು ಒತ್ತಿ. ನಮಸ್ಕಾರ.